ಸಂವಿಧಾನದ ಆಶಯ ಇಲ್ಲಿವರೆಗೂ ಈಡೇರಿಲ್ಲ. ಇವತ್ತು ಬಡತನ ಇದೆ, ಇವತ್ತು ನಿರುದ್ಯೋಗ ಇದೆ, ಸಾಮಾಜಿಕ ಸಮಾನತೆ ಇಲ್ಲ, ಜಾತಿ ಪದ್ಧತಿ ಇದೆ, ಜಾತಿ ವ್ಯವಸ್ಥೆ ಇದೆ, ಧರ್ಮಗಳ ಮಧ್ಯೆ ಸಂಘರ್ಷ ಇದೆ. ನಮ್ಮ ದೇಶದ ಸಂವಿಧಾನ ಭಾಳ ದೊಡ್ಡ ಶ್ರೇಷ್ಠವಾದಂಥ ಸಂವಿಧಾನ. ಇದು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 75 ವರ್ಷಗಳು ಕಳೆದವು. ಭಾಳ ದೂರ ನಾವು ಸಾಗಿ ಬಂದಿದ್ದೇವೆ ಮತ್ತು ಈ ಮಧ್ಯೆ ಅನೇಕ ನೀರು ಹರಿದು ಕೂಡ ಹೋಗಿದೆ. ಅಂದಿರುವಂಥ ಪರಿಸ್ಥಿತಿ ಇವತ್ತಿಲ್ಲ. ಸಂವಿಧಾನದಲ್ಲಿ ನಾವು ಕಲ್ಯಾಣ ರಾಜ್ಯವನ್ನು ಕಟ್ಟುವಂಥ ಸಂಕಲ್ಪವನ್ನು ಮಾಡಿದ್ದೇವೆ. ಸಂವಿಧಾನದಲ್ಲಿ ಸಮಾನತೆಯ ಮಾತನ್ನು ಹೇಳಿದ್ದೇವೆ. ಸಂವಿಧಾನದಲ್ಲಿ ಸ್ವಾತಂತ್ರ್ಯತೆ ಮಾತನ್ನು ಹೇಳಿದ್ದೇವೆ. ಸಂವಿಧಾನದಲ್ಲಿ ಭ್ರಾತೃತ್ವದ ಮಾತನ್ನು ಹೇಳಿದ್ದೇವೆ. ಆದರೆ ದುರ್ದೈವ, ಸಂವಿಧಾನದ ಆಶಯ ಇಲ್ಲಿವರೆಗೂ ಈಡೇರಿಲ್ಲ. ಇವತ್ತು ಬಡತನ ಇದೆ, ಇವತ್ತು ನಿರುದ್ಯೋಗ ಇದೆ, ಸಾಮಾಜಿಕ ಸಮಾನತೆ ಇಲ್ಲ, ಜಾತಿ ಪದ್ಧತಿ ಇದೆ, ಜಾತಿ ವ್ಯವಸ್ಥೆ ಇದೆ, ಧರ್ಮಗಳ ಮಧ್ಯೆ ಸಂಘರ್ಷ ಇದೆ. ಹಾಗಾಗಿ ಸಂವಿಧಾನದ ಆಶೆಯನ್ನು ಈಡೇರಿಸಬೇಕಾಗಿದ್ದರೆ ನಾವೆಲ್ಲರೂ ಸೇರಿ ಆ ದಿಕ್ಕಿನಲ್ಲಿ ಹೋಗಬೇಕಾಗ್ತದೆ. ಇವತ್ತು ಸಂವಿಧಾನದ ಆಶೆ ಈಡೇರಿದ್ದರೆ ಏನು ಈ ಮೀಸಲಾತಿಗಾಗಿ ಎಲ್ಲ ಜಾತಿ ಜನಾಂಗಗಳಲ್ಲಿ ಹೋರಾಟ ಪ್ರಾರಂಭ ಆಗ್ತಾ ಇದೆ, ಬೇಡಿಕೆ ಇಡ್ತಾ ಇದ್ದಾರೆ, ಸಂಘರ್ಷ ನಡೀತಾ ಇದೆ. ಇದು ಸಂವಿಧಾನದ ಆಶೆಯನ್ನು ಈಡೇರಿಸದೇ ಇದ್ದ ಕಾರಣಕ್ಕಾಗಿ ಇವೆಲ್ಲವೂ ಗೊಂದಲಗಳು ಸೃಷ್ಟಿಯಾಗಿದ್ದಾವೆ. ನನ್ನ ಪ್ರಕಾರ ಸಂವಿಧಾನದ ಆಶೆಯನ್ನು ಈಡೇರಿಸಿದರೆ ಈ ಒಂದು ಮೀಸಲಾತಿಯ ಗೊಂದಲ ಇವತ್ತು ಸೃಷ್ಟಿಯಾಗ್ತಿರಲಿಲ್ಲ. ಮೀಸಲಾತಿ ಇದೊಂದು ಭ್ರಮೆ ಅಂತ ನಾನು ಭಾವಿಸ್ತೀನಿ. ಎಲ್ಲ ಜಾತಿ, ಎಲ್ಲ ಧರ್ಮದವರು, ಎಲ್ಲ ಜನ ಇವತ್ತು ಮೀಸಲಾತಿ ಬಿಡ್ತಾ ಇದ್ದಾರೆ. ಈ ಮೀಸಲಾತಿಯಿಂದ ಎಲ್ಲನೂ ಸರಿ ಹೋಗಲಿಕ್ಕೆ ಸಾಧ್ಯತೆ ಇಲ್ಲ. ಸಾಮಾಜಿಕ ಸಹಭಾಗಿತ್ವ ಆಗಲಿಕ್ಕೆ ಸಾಧ್ಯತೆ ಇದೆ, ಸಾಮಾಜಿಕ ನ್ಯಾಯ ಸಿಗಲಿಕ್ಕೆ ಸಾಧ್ಯತೆ ಇದೆ. ಆದರೆ ಆರ್ಥಿಕ ಸಮಾನತೆ ಮತ್ತೊಂದು ಸಮಾನತೆ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಇವತ್ತು ಏನು ಸಂವಿಧಾನದ ಈ ಒಂದು ಆಶೆಯನ್ನು ಈಡೇರಿಸಬೇಕಾಗಿರೋದ್ರಿಂದ ನಮ್ಮ ಸರ್ಕಾರಗಳು ಕ್ರಾಂತಿಕಾರಿ ಇವತ್ತು ಬದಲಾವಣೆಯನ್ನು ಮಾಡಬೇಕಾಗಿದೆ. ಏನು ಸರ್ವರಿಗೆ ಸಮಪಾಲು, ಸರ್ವರಿಗೆ ಸಮಬಾಳು ಅಂತ ನಾವು ಹೇಳ್ಕೊಂಡು ಬಂದಿವಿ. ಇವತ್ತು ಅನೇಕ ಜನ ಶ್ರೀಮಂತರು ಇವತ್ತು ಅಗರ್ಭ ಶ್ರೀಮಂತರಾಗಿದ್ದಾರೆ, ಬಡವರು ಅತಿ ಕೀಳು ಬಡವರಾಗಿದ್ದಾರೆ. ಇದು ನಮ್ಮ ಸಂವಿಧಾನಕ್ಕೆ ಮಾಡಿದಂಥ ದೊಡ್ಡ ಅಪಚಾರ. ಈ ಆಂತರಿಕ ಮತಭೇದಗಳನ್ನು ನಾವು ಬದಿಗಿಟ್ಟು ಸಂವಿಧಾನದ ಆಶೆಯನ್ನು ಈಡೇರಿಸುವಂಥ ಕೆಲಸವನ್ನು ನೀವೆಲ್ಲ ಸೇರಿ ಮಾಡಬೇಕಾಗಿದೆ. ಸಂವಿಧಾನದ ಆಶೆ ನಾವು ಈಡೇರಿಸಿದರೆ ಈ ಎಲ್ಲ ದೇಶಕ್ಕೆ ದೊಡ್ಡ ಮುದ್ದು ಸಿಗ್ತದೆ, ಔಷಧಿ ಸಿಗ್ತದೆ. ಒಂದು ಜಾತಿಯ ನಡುವೆ ಗೊಂದಲ ಇರೋದಿಲ್ಲ, ಮೀಸಲಾತಿ ಬಗ್ಗೆ ಹೋರಾಟ ಮಾಡೋದಿಲ್ಲ, ಮತ್ತು ಬಡವ ಮತ್ತು ಶ್ರೀಮಂತ ಎನ್ನುವಂಥ ಭಾವನೆ ಇರುವುದಿಲ್ಲ, ಆ ಜಾತಿ ಈ ಜಾತಿ ಅನ್ನುವಂಥ ಭಾವನೆ ಇರೋದಿಲ್ಲ. ಆ ಸಂವಿಧಾನದ ಆಶೆಯನ್ನು ಈಡೇರಿಸೋದಕ್ಕೆ ನಾವೆಲ್ಲರೂ ಸಂಕಲ್ಪ ಮಾಡಿ ಮುಂದೆ ಸಾಗಬೇಕಾಗಿದೆ. ಧನ್ಯವಾದಗಳು.